ಇವತ್ತು 4 ವ್ಯಕ್ತಿಗಳನ್ನು ಕುರಿತಾಗಿ ನಾವು ಜ್ಞಾನಿಸೋಣ. ಮೊದಲನೇದಾಗಿ 1 ಸಾಮುವೇಲ 30ನೇ ಅಧ್ಯಾಯ 6ನೇ ವಚನ ಓದಿಕೊಳ್ಳೋಣ. ಇದಲ್ಲದೆ ಜನರು ತಮ್ಮ ಗಂಡು ಹೆಣ್ಣು ಮಕ್ಕಳಿಗಾಗಿ ಮನಸ್ಸಿನಲ್ಲಿ ಬಹಳವಾಗಿ ನೊಂದುಕೊಂಡು ದಾವೀದನನ್ನು ಕಲ್ಲೆಸೆದು ಕೊಲ್ಲಬೇಕೆಂದಿದ್ದರಿಂದ ಅವನು ಬಲು ಇಕ್ಕಟ್ಟಿಗೆ ಬಿದ್ದನು. ಪ್ರಿಯರೇ, ನೋಡ್ತೀವಿ ದಾವೀದನು ಏನಂತೆ ಬಲು ಇಕ್ಕಟ್ಟಿಗೆ ಬಿದ್ದನಂತೆ. ಕಳೆದ ವಾರದಲ್ಲಿ ನಾವು ಜ್ಞಾನಿಸಿದ್ದು, ದಾವೀದನು ತಪ್ಪಾದ ನಿರ್ಣಯವನ್ನು ತೆಗೆದುಕೊಂಡಿದ್ರಿಂದ ಅವನು ನಾನು ಇಲ್ಲೇ ಇದ್ರೆ ಸೌಲನ ರಾಜನ ಕೈಯಲ್ಲಿ, ಅವನ ಸೈನಿಕರ ಕೈಯಲ್ಲಿ ಸಿಕ್ಕಿಬಿದ್ದು ನನ್ನ ಕೊಂದೇ ಬಿಡ್ತಾನೆ, ಆದ್ರಿಂದ ಸಾಕು ನನ್ನ ಜೀವಿತ, ಇನ್ನು ಎಷ್ಟು ಅಂತ ಕಷ್ಟದಲ್ಲೇ ಇರೋಣ, ಇನ್ನು ಎಷ್ಟು ಹೋರಾಟದಲ್ಲಿ ಇರೋಣ, ಇನ್ನು ಎಷ್ಟು ಅವಮಾನ ನಿಂದೆ, ಇನ್ನು ಎಷ್ಟು ದಿನ ನಾನು ಹಿಂಗೆ ತಲೆ ಮರೆಸ್ಕೊಂಡು ಜೀವಿಸ್ಬೇಕು ಅಂತ ತಿಳಿದು ದೇವರನ್ನು ವಿಚಾರಿಸದೆ, ದೇವರ ಸಮ್ಮುಖದಲ್ಲಿ ಪ್ರಾರ್ಥಿಸದೆ, ದೇವರೇ ಇದುವರೆಗೂ ನೀನು ಸೌಲನ ಕೈಯಿಂದ ಸೈನಿಕರ ಕೈಯಿಂದ ತಪ್ಪಿಸಿದ್ದಿ, ಮುಂದೆಯೂ ಕೂಡ ನೀನು ನಮ್ಮನ್ನು ತಪ್ಪಿಸ್ತೀಯಪ್ಪ ಅಂತ ಹೇಳಿ ವಿಶ್ವಾಸವನ್ನು ಅರಕೆ ಮಾಡದೆ, ಪ್ರಾರ್ಥನೆಯಲ್ಲಿ ಕಾದಿರದೆ, ದಾವೀದನು ಹಲ್ಲೆಲೂಯ ಅವನ ಜೊತೆ ಇದ್ದಂತ 600 ಜನರನ್ನ ಕರ್ಕೊಂಡು ಫಿಲಿಷ್ಟಿಯರ ದೇಶಕ್ಕೆ ಹೋಗ್ಬಿಡ್ತಾನೆ. ದೇವರನ್ನ ಕೇಳುವುದೇ ಇಲ್ಲ, ತನ್ನ ಮನಸ್ಸಿಗೆ ಬಂದಂತ ಮಾರ್ಗವನ್ನು ಆರಿಸಿಕೊಂಡು ನಾನು ಇಲ್ಲಿದ್ರೆ ಇನ್ನು ನನ್ನ ಗತಿ ಮುಗ್ದೇ ಹೋಯ್ತು ಎಂಬುದಾಗಿ ಏನ್ ಮಾಡ್ತಾನೆ, ಹೋಗ್ಬಿಡ್ತಾನೆ. ಪ್ರೇರೆ ಹೋದ್ಮೇಲೆ ಏನಾಯ್ತು ಅಂತ ಎಂಬುದಾಗಿ ಕಳೆದ ವಾರದಲ್ಲಿ ನಾವು ನೋಡುದು ಅಲ್ವಾ. ಈಗ ಅವನೇನ್ ಮಾಡ್ತಿದ್ದಾನೆ, ಹಿಂತಿರುಗಿ ಬರ್ತಿದ್ದಾನೆ. ಯುದ್ಧಕ್ಕೆ ಹೋದಂತ 600 ಜನ ಕರ್ಕೊಂಡು ಹೋದಂತ ದಾವೀದನು ಆ ಯುದ್ಧದಲ್ಲೂ ಕೂಡ ರಾಜ ಏನ್ ಮಾಡ್ಲಿಲ್ಲ, ಸೇರಿಸ್ಕೊಳ್ಳಿಲ್ಲ. ಇಲ್ಲಪ್ಪ ನೀನ್ ಹೋಗ್ಬಿಡು, ಬೇಡ, ಫಿಲಿಷ್ಟಿಯರ ಪ್ರಭುಗಳು ನಿನ್ನನ್ನ ಈ ಸಾರಿ ಬೇಡ ಅಂತಿದ್ದಾರೆ, ನಿಮ್ಮನ್ನ ಬರಬಾರ್ದು ಅಂತ ಹೇಳ್ತಿದ್ದಾರೆ ಅಂತ ಹಿಂದೆ ಕಳಿಸ್ಬಿಟ್ರು. 3 ದಿನ ಪ್ರಯಾಣ ಮಾಡಿ ಹಿಂತಿರುಗಿ ತಮ್ಮ ಏನಂತೆ ಗೋತ್ರಕ್ಕೆ ಅಂದ್ರೆ ತಮ್ಮ ಗುಡಾರಗಳಿಗೆ ಬರ್ತಿದ್ದಾರೆ, ತಮ್ಮ ಊರಿಗೆ ಬರ್ತಿದ್ದಾರೆ. ಅವ್ರ ಹೆಂಡತಿ ಮಕ್ಕಳುಗಳು ಇರುವಂತ ಸ್ಥಳಕ್ಕೆ ಹಿಂತಿರುಗಿ ಬರ್ಬೇಕಾದ್ರೆ ಅವ್ರ ಊರು ಸಂಪೂರ್ಣವಾಗಿ ಸುಡಲ್ಪಟ್ಟಿದೆ. ಹಲ್ಲೆಲೂಯಾ ಅಲ್ವಾ. ಅಮಾಲಿಕರು ಏನ್ ಮಾಡಿದ್ದಾರೆ, ಸಂಪೂರ್ಣವಾಗಿ ಆ ಪಟ್ಟಣವನ್ನು ಸುಟ್ಟು ದಾವೀದನ ಹೆಂಡತಿ ಮಕ್ಕಳನ್ನು ಮತ್ತೆ 600 ಮಂದಿ ಸೈನಿಕರ ಹೆಂಡತಿ ಮಕ್ಕಳನ್ನ ಸಮೇತ ಅವ್ರಿಗಿದ್ದಂತ ಎಲ್ಲ ಪಶುಗಳನ್ನ ಸರಿಯಾಗಿ ತೆಗೆದುಕೊಂಡು ಹೋಗಿದ್ದಾರೆ. ಈಗ 600 ಜನ ಸೈನಿಕರು ತಮ್ಮ ಹೆಂಡತಿ ಮಕ್ಕಳಿಗೋಸ್ಕರ ಬಹಳವಾಗಿ ಗಟ್ಟಿಯಾಗಿ ಹತ್ರಂತೆ, ತಮಗೆ ಎಷ್ಟು ಸಾಧ್ಯ ಅಷ್ಟು ಗೋಳಾಡುದ್ರಂತೆ. ಯಾಕಂದ್ರೆ ಅವ್ರು ಬದುಕಿಸಿದಾರೋ ಸಾಯಿಸ್ಬಿಟ್ಟಿದಾರೋ ಗೊತ್ತಿಲ್ವಲ್ಲ. ಅಯ್ಯೋ ಏನಾಯ್ತು ಈ ಪರಿಸ್ಥಿತಿ, ಬಹಳವಾಗಿ ಅವ್ರು ಏನ್ ಮಾಡಿದ್ರಂತೆ, ಹತ್ರಂತೆ. ಪ್ರೇರೆ ಈಗ ದಾವೀದನ ಪರಿಸ್ಥಿತಿ ಏನಾಯ್ತು, ಬಲು ಇಕ್ಕಟ್ಟಿಗೆ ಸಿಕ್ಕಿ ಬಿದ್ದ. ಅಯ್ಯೋ ನಾನು ಏನೋ ಅನ್ಕೊಂಡಿದ್ದೀನಿ, ಏನೋ ಆಗೋಯ್ತಲ್ಲ, ಹಲ್ಲೆಲೂಯಾ, ನಾನು ಏನೋ ಆಲೋಚಿಸಿದೆ, ಈ ರೀತಿ ಆಗ್ತದೆ ಅಂತ ನಾವು ನೆನೆಸಿತ್ತಿಲ್ವಲ್ಲ, ಇದು ಮಾಡಬಾರ್ದಾಗಿತ್ತು, ಈ ತೀರ್ಮಾನ ತೆಗೆದುಕೊಳ್ಳಬಾರ್ದಾಗಿತ್ತು, ಈ ರೀತಿಯಾಗಿ ಈಗ ನಾನು ಏನ್ ಮಾಡ್ಲಿ, 600 ಜನರಿಗೆ ಅವನು ಸಮಾಧಾನ ಪಡಿಸ್ಲಿಕ್ಕೆ ಆಗ್ತದ? ಪ್ರೇರೆ ಆಗ್ಲೇ ಅವ್ರೇನಾಗಿದ್ದಾರೆ, ಅವ್ರ ಹೆಂಡತಿ ಮಕ್ಕಳು ಇಲ್ಲದೆ ಇರೋದ್ರಿಂದ ಅವರು ಮನಗುಂದಿದ್ದಾರೆ. ಈಗ ದಾವೀದನನ್ನ ಕಲ್ಲೆಸೆದು ಕೊಲ್ಲಬೇಕು ಎಂಬುದಾಗಿ ಆಲೋಚನೆ ಮಾಡ್ತಿದ್ದ. ಅಷ್ಟವ್ರಿಗೆ ಮನಸ್ಸು ಬೇಜಾರಾಯ್ತು. ಈಗ 600 ಜನರಿಗೆ ದಾವೀದನು ಏನ್ ಮಾಡಕ್ಕಾಗಲ್ಲ, ಸಮಾಧಾನ ಪಡಿಸಕ್ಕಾಗಲ್ಲ, ಸಾಂತ್ವನ ಪಡಿಸಕ್ಕಾಗಲ್ಲ. ಹಲ್ಲೆಲೂಯಾ. ಈಗ ತನ್ನ ಹೆಂಡತಿ ಮಕ್ಕಳು ಕೂಡ ಸರಿಯಾಗಿ ಹೋಗ್ಬಿಟ್ಟಿದ್ದಾರೆ. ಈಗ ಏನ್ ಮಾಡ್ಬೇಕು? ದೇವರ ವಾಕ್ಯ ಹೇಳ್ತದೆ, ಕೆಳಗಡೆ ಭಾಗ ಓದೋಣ. ಆದರೂ ನೋಡಿ ವಾಕ್ಯ ಹೇಳ್ತದೆ, ಆದರೂ ಅವನು ತನ್ನ ದೇವರಾದ ಯೆಹೋವನಲ್ಲಿ ತನ್ನನ್ನು ಬಲಪಡಿಸಿಕೊಂಡನಂತೆ. ಹಲ್ಲೆಲೂಯಾ. ಪ್ರಿಯರೇ, ದಾವೀದನು ಈ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ತಾನು ತನ್ನ ದೇವರಾದ ಯೆಹೋವನಲ್ಲಿ ತನ್ನನ್ನು ಬಲಪಡಿಸಿಕೊಂಡಂತೆ. ಹಲ್ಲೆಲೂಯಾ. ಪ್ರಿಯರೇ, ನಮ್ಮ ಜೀವಿತದಲ್ಲಿ ಇಕ್ಕಟ್ಟುಗಳು ಉಂಟು. ನಾವು ಕೂಡ ಬಲಹೀನತೆಯಲ್ಲಿ ತೀರ್ಮಾನಗಳು ತೆಗೆದುಕೊಳ್ತೀವಿ, ಕೆಲವು ಸಾರಿ ಸ್ವಾಬುದ್ಧಿಯಲ್ಲಿ ತೆಗೆದುಕೊಳ್ತೀವಿ, ಕೆಲವು ಸಾರಿ ತಪ್ಪಾಗಿ ನಿರ್ಣಯ ತೆಗೆದುಕೊಂಡು ಬಿಡ್ತೀವಿ. ಕೆಲವು ಸಾರಿ ನಾವು ಶೋಧನೆಗಳಲ್ಲಿ ಹಾದು ಹೋಗುವಾಗ ಪದೇ ಪದೇ ಕಷ್ಟಗಳು, ಪದೇ ಪದೇ ನಮಗೆ ತೊಂದರೆಗಳು ಬರುವಾಗ ನಾವು ಕೂಡ ಏನ್ ಮಾಡ್ತೀವಿ ಅಂದ್ರೆ, ಅಯ್ಯೋ ಇಷ್ಟು ದಿನ ಪ್ರಾರ್ಥನೆ ಮಾಡಾಯ್ತು, ಇಷ್ಟು ದಿನ ಕಾದಿ ಆಯ್ತು, ಇಷ್ಟು ದಿನ ನಾವು ದೇವರು ಹೇಳಿದ ಹಾಗೆ ನಡ್ಕೊಂಡು, ಆದ್ರೂ ನಮ್ಗೆ ಏನೊಂದು ಒಳ್ಳೇದೇ ಆಗ್ಲಿಲ್ಲ, ಏನು ನಮ್ಗೆ ಬಿಡುಗಡೆ ಆಗ್ಲಿಲ್ಲ, ಏನು ನಮ್ಗೆ ಏನಂತೆ ಈ ಕಷ್ಟಗಳಿಂದ ಮುಕ್ತಿ ಸಿಗ್ಲೇ ಇಲ್ಲಪ್ಪ, ನನಗೆ ಆರೋಗ್ಯ ಸಿಗ್ಲಿಲ್ಲ, ನಾನು ಅನ್ಕೊಂಡಂಗೆ ಆಗ್ಲಿಲ್ಲ ಅಂತ ಹೇಳಿ ಕೆಲವು ಸಾರಿ ನಾವು ಸೋತೋಗುವಂತ ಪರಿಸ್ಥಿತಿಗಳು ಬರ್ತದೆ. ಪ್ರೇರೆ, ನಾವು ಸೋತೋಗಿದ್ದು ಉಂಟು.
ಕೆಲ ಸಾರಿ ನಾವು ಸ್ವಂತ ನಿರ್ಧಾರಗಳು ಮಾಡಿ ದೇವರನ್ನು ವಿಚಾರಿಸದೆ, ದೇವರ ಸನ್ನಿಧಾನದಲ್ಲಿ ಕಾದಿರದೆ, ಪ್ರಾರ್ಥಿಸದೆ, ಸ್ವಂತ ನಿರ್ಧಾರಗಳು ತೆಗೆದುಕೊಂಡು ಕೆಲವರ ಮೇಲೆ ನಂಬಿಕೆ ಇಟ್ಟು ಕೆಲವರ ಮಾತುಗಳು ಕೇಳಿ ನಮಗೆ ತಿಳಿದಂತೆ ನಮ್ಮ ಸ್ವಬುದ್ಧಿ ಆಲೋಚನೆಗೆ ಒಳಗಾಗಿ ಮತ್ತೆ ಸೈತಾನು ನಮ್ಮನ್ನು ಪ್ರೇರೇಪಿಸುವಂತ ಕೆಲವು ಪಾಪಗಳಿಗೆ, ಕೆಲವೊಂದು ತಪ್ಪಾದ ಮಾರ್ಗಗಳಿಗೆ ನಾವು ಒಳಗಾಗಿ ಬಲಹೀನರಾಗಿ ಹೋಗಿಬಿಟ್ಟಿದ್ದು ಉಂಟು. ಈಗ ನಮ್ಮ ಪರಿಸ್ಥಿತಿ ಬಲು ಇಕ್ಕಟ್ಟಾಗಿರಬಹುದು, ನಾವು ಇಕ್ಕಟ್ಟಲ್ಲಿ ಇರಬಹುದು, ಬಿದ್ದು ಹೋಗಿರಬಹುದು. ಹಾಗಂತ ಹೇಳಿ ಇಕ್ಕಟ್ಟಲ್ಲೇ ಇರಬಾರದು. ನಮ್ಮ ಇಕ್ಕಟ್ಟಿನಲ್ಲಿ ನಮ್ಮ ದೇವರಾಗಿರುವ ಯೇಸುವಿನ ಬಳಿಯಲ್ಲಿ ನಾವು ಬಲವನ್ನು ಹೊಂದಿಕೊಳ್ಳಬೇಕು. ಹಲ್ಲೆಲೂಯಾ. ಯಾಕೆಂದ್ರೆ ದೇವರು ವಾಗ್ದಾನ ಮಾಡಿದ್ದಾನೆ, ನಾನು ನಿನ್ನನ್ನು ಬಲಪಡಿಸ್ತೀನಿ. ಹಲ್ಲೆಲೂಯಾ. ಈ ವಾರ ನಾವು ಕೇಳ್ತಿರುವಂತ, ಜ್ಞಾನಿಸ್ತಿರುವಂತ ವಾಕ್ಯ ಭಾಗವು ಹೀಗಾಗಿದೆ: ನಿನ್ನಲ್ಲಿ ಬಲವನ್ನು ಹೊಂದುವ ಮನುಷ್ಯನು ಧನ್ಯನು ಎಂಬುದಾಗಿ. ಇವತ್ತಿನ ಈ ವಾರದ ವಾಕ್ಯದ ಸಂದೇಶದ ಅರ್ಥವು ಹೀಗಾಗಿದೆ. ಏನಂತಂದ್ರೆ, ನಿನ್ನಲ್ಲಿ ಬಲವನ್ನು ಹೊಂದುವ ಮನುಷ್ಯನು ಯಾರಂತೆ? ಅವರು ಧನ್ಯರು. ಹಲ್ಲೆಲೂಯಾ. ನಾವು ಪ್ರಾರ್ಥನೆಯಲ್ಲಿ ಬಲಹೀನರಾಗಿದ್ದೀವಿ, ಒಂದು ಸರಿಯಾಗಿ ಪ್ರಾರ್ಥನೆ ಮಾಡಕ್ ಆಗ್ತಿಲ್ಲ. ನಮಗೆ ಏನಂತೆ ಸರಿಯಾದ ರೀತಿಯಲ್ಲಿ ನಾವು ಪರಿಶುದ್ಧತೆಯಲ್ಲಿ ಜೀವಿಸಕ್ ಆಗದಿರೋ ಬಲಹೀನತೆಗಳು ಉಂಟು. ನಮ್ಮಲ್ಲಿ ಏನಂತೆ ವಾಕ್ಯದ ಪ್ರಕಾರ ನಡೆಯಕ್ ಆಗದಿರೋ ಬಲಹೀನತೆಗಳು ಇರಬಹುದು. ನಾವು ಒಂದು ವೇಳೆ ನೀವು ಹಣದ ಸಾಲದ ಬಲಹೀನತೆಗಳಲ್ಲಿ ಇರಬಹುದು, ಒಂದು ವೇಳೆ ಕುಟುಂಬದಲ್ಲಿ ಯಾವುದೋ ಒಂದು ಪರಿಸ್ಥಿತಿಯಲ್ಲಿ ಬಲಹೀನರಾಗಿರ್ಬೋದು, ಮಕ್ಕಳ ವಿಷಯದಲ್ಲಿ ನೀವು ಬಲಹೀನರಾಗಿರ್ಬೋದು, ನಿಮ್ಮ ಶರೀರದಲ್ಲಿ ನಿಮ್ಮಲ್ಲಿ ಬಲಹೀನತೆಗಳು ಇರಬಹುದು, ಆರೋಗ್ಯದಲ್ಲಿ ನೀವು ಬಲಹೀನರಾಗಿರ್ಬೋದು, ಒಂದು ವೇಳೆ ಜ್ಞಾನದ ವಿಷಯದಲ್ಲಿ ನೀವು ಬಲಹೀನರೇ ಆಗಿರ್ಬೋದು. ನೀವು ಯಾವುದ್ರಲ್ಲಿ ಬಲಹೀನರಾಗಿದ್ದೀರೋ ಅದರಲ್ಲಿ ನೀವು ಏನ್ ಮಾಡ್ಬೇಕಂತೆ? ದೇವರಲ್ಲಿ ಬಲಪಡಿಸಿಕೊಳ್ಳಬೇಕು. ಅಯ್ಯೋ, ನಾನು ಬಲಹೀನನಾಗಿದ್ದೀನಿ, ನನಗೆ ಜ್ಞಾನ ಇಲ್ಲ, ಅಯ್ಯೋ ನನಗೆ ಓದಿಲ್ಲ, ಅಯ್ಯೋ ನನ್ನ ಪರಿಸ್ಥಿತಿ ಹೀಗೆ, ನಾನು ಬಡ ಕುಟುಂಬದಿಂದ ಬಂದಿತ್ತು, ಅಯ್ಯೋ ನಾನು ಇನ್ನು ಕಷ್ಟದಲ್ಲಿ ಇದ್ದೀನಿ, ಅಯ್ಯೋ ನನಗೆ ಈ ರೀತಿಯಾಗಿ ಸಹಾಯ ಮಾಡೋರಿಲ್ಲ ಹೇಳಿ ನಾವು ಬಲಹೀನತೆಲೆ ಕುಂದಿರಬಾರ್ದು. ನಾವು ದೇವರಲ್ಲಿ ಬಲವನ್ನು ಹೊಂದಬೇಕು. ಹಲ್ಲೆಲೂಯಾ. ಹಾಗಾದ್ರೆ ದಾವೀದನು ಏನ್ ಮಾಡ್ತಿದ್ದಾನೆ ಪ್ರಿಯರೇ? ತನ್ನನ್ನು ತಾನು ದೇವರಾದ ಯೆಹೋವನಲ್ಲಿ ಬಲಪಡಿಸಿಕೊಳ್ತಿದ್ದಾನೆ. ಹಲ್ಲೆಲೂಯಾ.